ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. RSSಗೆ ನಿರ್ಬಂಧ ಕರ್ನಾಟಕ ಸರ್ಕಾರದಿಂದ ಬಲು ಅಚ್ಚರಿಯ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಅಸಲಿ ಉದ್ದೇಶ ಏನು ಅನ್ನೋದನ್ನ ತೆರೆದಿಡ್ತಾ ಈ ನಡೆ ಅನ್ನೋ ಚರ್ಚೆ ಜೋರಾಗಿದೆ. ಕೋರ್ಟಲ್ಲೆಲ್ಲ 30ನೇ ತಾರೀಕಿಗೆ ಹೋಯ್ತಲ್ಲ, ಈಗ ಶಾಂತಿ ಸಭೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ. ಅಸಲಿಗೆ ಕೋರ್ಟ್ಗೆ ಆ ಮಾಹಿತಿಯನ್ನು ಕೊಟ್ಟೇ ಇಲ್ಲ ಸರ್ಕಾರ, ಆ ವಿಚಾರವನ್ನಲ್ಲಿ ಎತ್ತೇ ಇಲ್ಲ ಅನ್ನೋದು ಈಗ ಇಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ, ಅದು ಒಳ್ಳೆಯದು ಅನ್ನೋ ರೀತಿ ಬೆನ್ನು ತಟ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆಯೂ ಕೂಡ ಖುಷಿ ಪಡುವಂಥ ವಿಚಾರ ಖರ್ಗೆ ಅವ್ರಿಗೆ ಏನು ಅಂತೀರಾ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳ್ತು, ಇದನ್ನೇ ತುಂಬ ಎಳೆಯೋಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಮುಗಿಸಿ ಶಾಂತಿ ಸಭೆ ಮಾಡಿ ರಿಪೋರ್ಟ್ ಕೊಡಿ. ಇದೇ ತಿಂಗಳು 30ನೇ ತಾರೀಕಿಗೆ ಮತ್ತೆ ನಿಗದಿ ಮಾಡಿದ್ದಾರೆ ವಿಚಾರಣೆಯನ್ನು. ಅಂದರೆ ಎಲ್ಲ ಯಾರ್ಯಾರು ಮನವಿ ಮಾಡಿದ್ದಾರೋ ಎಲ್ಲರದು ಒಂದು ಶಾಂತಿ ಸಭೆಯನ್ನು ಮಾಡೋದು ಅಂತ ಕೋರ್ಟ್ ಮುಂದೆ ಕೇಳ್ಕೊಂಡಿದ್ದಾರೆ. ಕೋರ್ಟ್ಗೂ ಅನಿಸಿದೆ ಇದು ಅನ್ನೆಸರಿ ಎಲ್ಲ ಸೃಷ್ಟಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ವಾದ ಪ್ರತಿವಾದ ನೋಡಿ ಎಳೆದಾಡಬೇಡಿ, ಆದಷ್ಟು ಬೇಗ ಮುಗಿಸಿ ಇದಕ್ಕೆ ಫುಲ್ ಸ್ಟಾಪ್ ಹಾಕಿ ಅಂತ ಹೇಳಿರೋದು. ಇಲ್ಲಿ ಕುತೂಹಲ ಏನು ಅಂತ ಕೇಳಿದ್ರೆ, ಸರ್ಕಾರ ಯಾವ ಕಾರಣವನ್ನು ಕೊಟ್ಟಿದೆ ಕೋರ್ಟ್ ಮುಂದೆ ಅಂತ. ಈಗ ಹೊರಗಡೆ ಹೇಳ್ತಿರೋದೇನು, RSS ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ, ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ತಾನೇ ಅವ್ರು ಡೀಟೇಲ್ಸ್ ಕೊಡಬೇಕು, ರಿಜಿಸ್ಟ್ರೇಷನ್ನೇ ಇಲ್ಲ, ಸೊ ಇದರ ಅಸ್ತಿತ್ವನೇ ಸುಳ್ಳು, 100 ವರ್ಷ ಆಗೋದು ಇನ್ನೆಲ್ಲಿಂದ ಬಂತು, ಮತ್ತು ಇವರು ದೊಣ್ಣೆ ಹಿಡ್ಕೊಂಡು ಸಮಾಜದ ಶಾಂತಿಯನ್ನು ಕೆಡಿಸ್ತಾರೆ, ದೊಣ್ಣೆ ಹಿಡ್ಕೊಂಡು ಬೀದಿಯಲ್ಲಿ ನಡೆಯೋಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದು ಅಂತ ಅಲ್ವಾ ಪ್ರಶ್ನೆ ಎದ್ದಿದ್ದು. ಮತ್ತು ಅದಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ ದಲಿತ್ ಪ್ಯಾಂಥರು, ಭೀಮ್ ಆರ್ಮಿ ಎಲ್ಲರೂ ನಾವು ಅವತ್ತೇ ಮಾಡ್ತೀವಿ ಅಂತ ಅವರು ಕೂಡ ಕೇಳಿದ್ದಾರೆ. ಕೋರ್ಟಲ್ಲಿ ಕೊಟ್ಟ ಕಾರಣ ಸರ್ಕಾರ ಇದ್ಯಾವುದೂ ಅಲ್ಲ, ರಿಜಿಸ್ಟ್ರೇಷನ್ನು ದೊಣ್ಣೆ ಇದ್ಯಾವುದೂ ಅಲ್ಲ, ಬದಲಾಗಿ ಯಾಕೆ ಮಾಡೋಕ್ಕಾಗಲ್ಲ, ಅವತ್ತೇ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ಬೇರೆ ದಿನ ಬೇಕಿದ್ರೆ ವ್ಯವಸ್ಥೆ ಮಾಡ್ಬೋದೇನೋ, ಅವತ್ತೇ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಕೇಳಿರೋ ಆ ದಾರಿ ತುಂಬ ಕಂಜೆಸ್ಟೆಡ್ ಇದೆ, ಮತ್ತು ಅಲ್ಲಿ ಸಮಾಜದ ಶಾಂತಿ ಕದಡುವಂಥ ಚಾನ್ಸಸ್ ಇರುತ್ತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ, ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗಬಹುದು, ಹೆಚ್ಚು ಕಡಿಮೆ ಆಗ್ಬಿಡ್ಬಹುದು ಅಂತ ರೀಸನ್ ಕೊಟ್ಟಿದ್ದಾರೆ. ಬಿಟ್ಟರೆ ಕಾನೂನಾತ್ಮಕವಾಗಿ RSS ಅನ್ನೋ ಸಂಘಟನೆಯ ಅಸ್ತಿತ್ವದ ಕಾರಣವನ್ನು ಕೋರ್ಟಲ್ಲಿ ಕೊಟ್ಟೇ ಇಲ್ಲ ಸರ್ಕಾರ. ಇಂತಿಂಥ ಕಾರಣಕ್ಕೆ ಈಗ ಭೀಮ್ ಆರ್ಮಿ ಮತ್ತು ದಲಿತ್ ಪ್ಯಾಂಥರ್ಸು ಎಲ್ಲ ಹೇಳ್ತಿರೋದೇನು, ಅಲ್ಲಿ ಸುಮಾರು ಜನ RSS ನಿರ್ಬಂಧ ಮಾಡಬೇಕು, RSSಗೆ ಅವಕಾಶ ಮಾಡಿಕೊಡಬಾರ್ದು, ರಿಜಿಸ್ಟ್ರೇಷನ್ ಯಾವುದು ಸಂಘಟನೆದಿದೆ ಅಂತ ನೋಡಿ ಪರ್ಮಿಷನ್ ಕೊಡಲಿ ಅಂತ ಹುಡುಕ್ತಿದ್ದಾರೆ. ಹೌದ್ರಿ, ನಾನೇ ಸ್ಪಾನ್ಸರ್ಸು ದಲಿತ ಸಂಘಟನೆಗಳಿಗೆ ಏನು ಇವಾಗ ಅಂತ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ. ಸೊ ನೇರವಾಗಿ ಹೇಳ್ತಿದ್ರು, ಇಂಡೈರೆಕ್ಟಾಗಿ ಹೆಂಗೆ ಅನ್ನಿಸ್ತಿದೆ, ಈ RSS ಅಸ್ತಿತ್ವವನ್ನು ಪ್ರಶ್ನೆ ಮಾಡೋಕೆ ಹೊರಟಿದೆಯಾ ಸರ್ಕಾರ. ಒಂದು ಕಡೆ ಶುರುವಾಗಿ ಎಲ್ಲ ಕಡೆ ಈ ರಿಜಿಸ್ಟ್ರೇಷನ್ ಇಲ್ಲ, ದೊಣ್ಣೆ ಹಿಡ್ಕೊಳ್ತೀರಿ ಅನ್ನೋದೇ ನಾಳೆ ಜಟಾಪಟಿಗೆ ದಾರಿಯಾಗೋ ರೀತಿಯಲ್ಲಿ ಉದ್ದೇಶ ಇದೆಯಾ ಅನ್ನೋ ಥರನೇ ಅಲ್ವಾ ಚರ್ಚೆ ಆಗ್ತಿರೋದು. ಇದನ್ನೇ ಕಾರಣವಾಗಿ ಕೋರ್ಟಲ್ಲಿ ಮಂಡಿಸಬಹುದಿತ್ತು, ಇಂತಿಂಥ ಕಾರಣಗಳಿವೆ ಅಂತ. ಟೆಕ್ನಿಕಲಿ ಅಥವಾ ಲಾ ಪ್ರಕಾರ ಪ್ರಾಬ್ಲಮ್ ಆಗತ್ತೆ ಕಾನೂನಾತ್ಮಕವಾಗಿ ಈ ಸಂಘಟನೆದು ಅಂತ ವಾದ ಇಲ್ಲ. ಅಥವಾ ಚಿತ್ತಾಪುರದಲ್ಲಿ ಹಿಂದೆ RSSನಿಂದ ಗಲಾಟೆ ಆಗಿತ್ತು, RSS ಪಥಸಂಚಲನದಲ್ಲಿ ಗಲಾಟೆ ಆಗಿತ್ತು, ಅಂಥ ಇನ್ಸಿಡೆಂಟ್ಸು ಎಕ್ಸಾಂಪಲ್ಸು ಏನೂ ಇಲ್ಲ. ಕಂಜೆಸ್ಟೆಡ್ ಆಗುತ್ತೆ, ಅಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವ ವಾದವನ್ನು ಮಾತ್ರ ಸರ್ಕಾರ ಮಂಡಿಸಿದೆ ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ. ಆವಾಗ ಅದಕ್ಕೆ ಕೌಂಟರ್ ಹೆಂಗಿತ್ತು ಅಂದರೆ, ನೀವು ಕೇಂದ್ರ ಪಡೆನಾದರೂ ಕರೆಸಿ, ನಿಮ್ಮ ಹತ್ರ ಮೇಂಟೈನ್ ಮಾಡೋಕ್ಕಾಗಲ್ಲ ಲಾ ಆ್ಯಂಡ್ ಆರ್ಡರ್, ಅಷ್ಟು ಕಷ್ಟ ಆಗುತ್ತೆ, ಇದು ಏನು ಅಂಥ ಕಾರ್ಯಕ್ರಮ ಆಗುತ್ತೆ ಅಂದರೆ ಕೇಂದ್ರ ಪಡೆ ಕರೆಸಿ ಅಂತ ಲಾಯರ್ ತಿರುಗೇಟು ಕೊಡ್ತಾರೆ. ಆ ರೀತಿ ಅಲ್ಲಿ ವಾದ ಪ್ರತಿವಾದ, ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಕೊನೆಗೆ ಕೋರ್ಟು ಇಲ್ಲಿ ಏನಾಗ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಶಾಂತಿ ಸಭೆ ಮಾಡಿ ಮೊದಲು, ಅಂದರೆ ಆ ಸಲಹೆ ಹೋಗುತ್ತೆ ಮಾಡ್ತೀವಿ ಅಂತ, ಆಯಿತು ಮಾಡಿ ರಿಪೋರ್ಟ್ ಕೊಡಿ, ಆದಷ್ಟು ಬೇಗ ಮುಗಿಸಿ ಅಂತ ಹೇಳುತ್ತೆ ಕೋರ್ಟ್. ಆಮೇಲೆ ಸೊ ಉದ್ದೇಶ ಏನಾಯಿತು, ಇಲ್ಲಿ ಹೊರಗಡೆ ಜನರ ಮುಂದೆ, TV ಮುಂದೆ, ಮೀಡಿಯಾ ಮುಂದೆ ಮಾತಾಡ್ತಿರೋದು ಖರ್ಗೆ ಅವರಿರಲಿ ಬೇರೆಯವರಿರಲಿ, ರಿಜಿಸ್ಟ್ರೇಷನ್ನು ಅವ್ರ ಫಂಡ್ ಎಲ್ಲಿಂದ ಬರುತ್ತೆ, ದೊಣ್ಣೆ ಖಡ್ಗ, ಒಂದು ಧರ್ಮದ ವಿಚಾರದಲ್ಲಿ ಖಡ್ಗ ದೊಣ್ಣೆ ಹಿಡಿಯೋದು ಅಂದರೆ ಅದು ಉಗ್ರವಾದದ ಪರವಾಗಿ ನಿಲ್ಲೋ ರೀತಿಯಲ್ಲಿ ಅಂತ ಅಲ್ಲಿನವರು ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ಇದು ಯಾವುದೂ ವಾದವಾಗಿ ಮಂಡನೆಯಾಗಿಲ್ಲ. ಸೊ ಇದನ್ನು ಟೆಕ್ನಿಕಲಿ RSSನ್ನು ಕಟ್ಟಾಕೋ ಸಾಮರ್ಥ್ಯ ಸರ್ಕಾರಕ್ಕಿಲ್ವಾ? ಟೆಕ್ನಿಕಲಿ ಬ್ಯಾನ್ ಮಾಡುವಂಥ ಅವಕಾಶಗಳಿಲ್ಲ ಅಂತಾಯಿತು. ಹಾಗಾದರೆ
ಅಂಥದ್ದೇನಾದರೂ ಎಕ್ಸಾಂಪಲ್ ಕೊಡಬೇಕು, ಇನ್ಸಿಡೆಂಟ್ಸು, ಗಲಾಟೆ ಗಲಭೆ ಇವ್ರ ಹೆಸರಲ್ಲಿ ಇಂತಿಂಥದ್ದು ಇದೆಯಪ್ಪ ಅಂತ. ಇಲ್ಲವಾದಲ್ಲಿ ಅವರ ಅಸ್ತಿತ್ವದ ಬಗ್ಗೆ ಸಂಘಟನೆಯಾಗಿ ಅವ್ರ ಕಾರ್ಯಕ್ರಮ ಮಾಡೋಕೆ ಅರ್ಹರಲ್ಲ ಅಂತ ರೀಸನ್ ಕೊಡಬೇಕು. ಇದೆರಡೂ ಸರ್ಕಾರದಿಂದ ಆಗಿಲ್ಲ. ಮತ್ತು ಇಡೀ ರಾಜ್ಯವ್ಯಾಪಿ ವಿಜಯದಶಮಿ ಆದಮೇಲೆ ಈ ಪಥಸಂಚಲನ ಮತ್ತು ಕಾಮನ್ ಆಗಿ ಕಾರ್ಯಕ್ರಮ ಮಾಡ್ತಾರೆ. ಶತಮಾನೋತ್ಸವದ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯವ್ಯಾಪಿ ಮಾಡಿ ಮುಗಿಸಿದ್ದಾರೆ. ಕಲಬುರಗಿಯಲ್ಲಿ 2 ಕಡೆ ಮಾತ್ರ ಆಗಿಲ್ಲ, ಸೇಡಮ್ಮು ಚಿತ್ತಾಪುರ. ಬೇರೆ ಕಡೆನೂ ಪರ್ಮಿಷನ್ ಕೊಡಬೇಕಾಗೇ ಇರಲಿಲ್ಲ, ಕೊಡೋ ಹಾಗೆ ಇರಲಿಲ್ಲ. ಇದು ಕಾನೂನು ಪ್ರಕಾರ ಕಾನೂನು ಬಾಹಿರವಾಗಿದೆ ಅಂದರೆ ಕೊಡೋಕೆ ಆಗ್ತಿರ್ಲಿಲ್ಲ. ಬೇರೆ ಎಲ್ಲ ಕಡೆ ಯಶಸ್ವಿಯಾಗಿ ಮುಗಿದಿದೆ, ಇಲ್ಲಿ ಮಾತ್ರ ಯಾಕೆ ಸಿಗ್ತಿಲ್ಲ ಅನ್ನೋದೇ ಪ್ರಶ್ನೆ ಅಲ್ವಾ. ಇದ್ರ ನಡುವೆ ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ಈಗ ಜೋರು ಚರ್ಚೆಗೆ ಕಾರಣ ಆಗಿದೆ. ಹಾಗಾದರೆ ಸರ್ಕಾರದ ಉದ್ದೇಶ ಏನು ಸಾಧಿಸೋಕೆ ಹೊರಟಿದೆ ಇದರಿಂದಾಗಿ? ಈ ಥರ ಮಾಡಿದ್ದಕ್ಕೆ ಈಗ 7-8 ಸಂಘಟನೆಗಳು ಅರ್ಜಿ ಹಾಕ್ಕೊಂಡಿವೆ, ನಾವು ಮಾಡ್ತೀವಿ ಅಂತ ಅಲ್ವಾ. ಸೊ ಇದು ಅನ್ನೆಸರಿ, ಏನೂ ಇಲ್ಲದೆ ಸಮಾಜದಲ್ಲಿ ಏನೋ ಒಂದು ಒಡಕು. ಈಗ ಅವರು ಹಿಂದುತ್ವ ಅಂತಾರೆ, ಮನುವಾದಿಗಳು ಅಂತಾರೆ, ನಾವು ಬೌದ್ಧ ಧರ್ಮ, ಶಾಂತಿ, ಕ್ರಿಶ್ಚಿಯನ್ರ ಯಾತ್ರೆ, ಕುರುಬ ಸಮುದಾಯದ್ದು ಎಲ್ಲ ಅಲ್ಲೊಂಥರ ಯಾರು ಏನು ಹೇಳ್ತಾರೋ ಬಿಡ್ತಾರೋ, ನಾವು ಮೊದಲೇ ಹಾಕ್ಕೊಂಡಿದ್ದೀವಿ ಅಂತಾರೆ ಕೆಲವರು. ಆದರೂ ಅಲ್ಲೊಂದು ಸಂಘರ್ಷ ಹುಟ್ಟು ಹಾಕ್ದಂಗೆ ಆಯ್ತಾ? ಯಾರ ಕಾರಣ ಇದು? ಅನ್ನೆಸೆಸರಿ, ಏನೂ ಅವಶ್ಯಕತೆ ಇಲ್ಲದೆ ಒಂದು ಕಿಚ್ಚು ಹೊತ್ಸೋದು, ಕಿಡಿ ಹೊತ್ಸೋದು, ಸಮಾಜದ ಶಾಂತಿ ಕದಡದಂತಾಗಲ್ವ? ಇದು ಉದ್ದೇಶ ಏನಿತ್ತು ನಿಮ್ಮದು ಅನ್ನೋ ಪ್ರಶ್ನೆಯನ್ನೇ ಎತ್ತುತ್ತಿದ್ದಾರೆ ಈಗ BJPಗರು. ಇಂಥದ್ದೇ ಪ್ರಶ್ನೆ ಎತ್ತೋ ಹಾಗೆ ಆಗಿದೆ ಈ ಬೆಳವಣಿಗೆಯಿಂದಾಗಿ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವ್ರು ಏನಂತಾರೆ ಗೊತ್ತಾ? ಇಷ್ಟಾದರೂ ಆಯ್ತಲ್ಲ, ಈ ಮಾತು ಕೇಳಿಸ್ಕೊಳ್ಳಿ. ಮೊದಲು ನಾವು ಮಾಡ್ತಿದ್ದೀವಿ ಅಂತ ಇನ್ಫಾರ್ಮೇಷನ್ ಕಳಿಸ್ಕೊಡ್ತಿದ್ರು, ಮಾಹಿತಿ ಅಷ್ಟೇ ಕೊಡ್ತಿದ್ರು. ಬಟ್ ಅನುಮತಿ ಕೇಳೋ ಹಾಗಾಯ್ತಲ್ಲ RSS. ಈಗ ಕೋರ್ಟ್ಗೆ ಹೋಗಿದೆ, ಪರ್ಮಿಷನ್ ತಗೊಂಡು ಮಾಡೋ ಹಾಗಾಯ್ತಲ್ಲ, ಅಷ್ಟಾದರೂ ಆಯ್ತಲ್ಲ, ಬೇಕಾಬಿಟ್ಟಿ ಆಗಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಮೂಲಕ ಅಷ್ಟಾದರೂ ಅವ್ರು ಈಗೋ ಸ್ಯಾಟಿಸ್ಫೈ ಆಯಿತು ಅಂತ ಅದರ ಅರ್ಥ ಅನ್ನೋ ಚರ್ಚೆ ನಡೀತಿದೆ ಈಗ. ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ, ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮನವಿ. ಇಷ್ಟಾದ್ರೂ ಮಾಡಿಸ್ದೆ, ನಾನು ಪರ್ಮಿಷನ್ ತಗೊಂಡು ಮಾಡಬೇಕು, ಇಷ್ಟಾದ್ರೂ ಮಾಡಿಸಿದ್ನಲ್ಲ RSSಗೆ ಪಾಠ ಕಲಿಸ್ದೆ ಅನ್ನೋ ಟೋನ್ ಅದು. ಈ ಥರ BJPಗರು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ವೈಯಕ್ತಿಕ ವಿಚಾರಗಳು, ಅವರ ಸ್ಟಡೀಸು, ಅವರ ಸಾಧನೆ, ಅವರ ಇಲಾಖೆಯ ವಿಚಾರ, ಕಲಬುರಗಿ ಜಿಲ್ಲೆ ಅಭಿವೃದ್ಧಿ ಎಲ್ಲ ವಿಷಯ ತಗೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತು RSS ಸಂಘಟನೆಯ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಿ ನೀವು ಅನ್ನುವಂಥ ಉತ್ತರವನ್ನು ಕೊಟ್ಟು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.